ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಆರ್ಕ್ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ಅಂತರ್ಗಂಗಾ ಬುದ್ಧಿಮಾಂದ್ಯ ಶಾಲಾ ಮಕ್ಕಳಿಗೆ ಅಕ್ಕಿ, ದವಸ ಧಾನ್ಯ, ಬಟ್ಟೆಗಳ ವಿತರಣೆ. ವೆರಿ ಗುಡ್ ಮಕ್ಕಳ. ಸುಜನಾ ಅಕ್ಕ ಒಳ್ಳೆ ವಿದ್ಯಾವಂತಲಾಗಿ, ಬುದ್ಧಿವಂತಲಾಗಿ, ಆರೋಗ್ಯವಂತಲಾಗಿ, ತಂದೆ ತಾಯಿಗೆ ಕೀರ್ತಿ ತರುವಂತ ಮಗುವಾಗಿ ಬೆಳೀಲಿ. ಇನ್ನ ಉನ್ನತ ವಿದ್ಯಾಭ್ಯಾಸಗಳಲ್ಲಿ ಹೆಚ್ಚಿನ ಅಂಕಗಳನ್ನ ತೆಗೆದು ಒಳ್ಳೆ ನಮ್ಮ ಕೋಲಾರಿಗೆ ಕೀರ್ತಿ ತರುವಂತ ಮಗುವಾಗಿ ಬೆಳೀಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಹಾಗೆ ಅವರ ತಂದೆಯವರು ಧನಂಜಯ ಸರ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ. ಹಾಗೆ ಅವರ ತಾಯಿಯವರು ಅನುಷಾ ಅಮ್ಮ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ. ಅವರೆಲ್ಲ ಕುಟುಂಬಸ್ಥರಿಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಅವ್ರು ಕೊಟ್ಟಿರೋಂಥ ಸಿಹಿ ತಗೊಳ್ಳೋಣ ಮಕ್ಕಳ. ಕೋಲಾರ ತಾಲೂಕಿನ ಮಡೇರಹಳ್ಳಿ ಗ್ರಾಮದಲ್ಲಿರುವ ಆರ್ಕ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯಿಂದ ಕೋಲಾರ ನಗರದ ಅಂತರಗಂಗಾ ವಿದ್ಯಾಸಂಸ್ಥೆಯ ಬುದ್ಧಿಮಾಂದ್ಯ ಮಕ್ಕಳಿಗೆ 2 ಮೂಟೆ ಅಕ್ಕಿ, ದವಸ ಧಾನ್ಯ, ಬೇಳೆ, ತರಕಾರಿ, ಹಣ್ಣುಗಳು, ಬಟ್ಟೆಗಳನ್ನು ವಿತರಣೆ ಮಾಡಲಾಯಿತು. ಅಂತರಗಂಗಾ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಶಂಕರ್ ದವಸ ಧಾನ್ಯ ಬಟ್ಟೆಗಳನ್ನು ಸ್ವೀಕರಿಸಿದ ಅವರು ಸದರಿ ಶಾಲೆಯ ಮಕ್ಕಳು ಮತ್ತು ವಿದ್ಯಾಸಂಸ್ಥೆಯ ಬಗ್ಗೆ ವಿವರಣೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಆರ್ಕ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಕೀರ್ತಿ, ಮುಖ್ಯ ಶಿಕ್ಷಕರಾದ VS ವಂಜಾಕ್ಷಿ, ಹಂಸವೇಣಿ, ಬಿಂದುಶ್ರೀ, ಭಾರತಿ, ಅಂತರಗಂಗಾ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತಿತರರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಕೊಡ್ಲಿ. ಇನ್ನ ಹೆಚ್ಚಿನ ಮಕ್ಕಳ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ. ಹಾಗೆ ಈ ಅರ್ಕಾ ಸ್ಕೂಲ್ ಅನ್ನ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟ್ ಏನು ಆಡಳಿತ ಮಂಡಳಿಯವರಿಗೆ ಇನ್ನ ಸಾಕಷ್ಟು ಶಕ್ತಿಯನ್ನ ಕೊಡ್ಲಿ. ಹಲವಾರು ಸ್ಕೂಲುಗಳು ಮತ್ತೆ ಮಕ್ಕಳ ಅಭಿವೃದ್ಧಿ ಪತ್ತ ಮಾಡ್ತಕ್ಕಂಥ ಕೆಲಸಗಳಲ್ಲಿ ದೇವರು ಅವರಿಗೆ ಸಾಕಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ ನಾವು. ಎರಡನೇದು ಏನು ಅಂದ್ರೆ ನಮ್ಮ ಈ ಅಂತರಗಂಗಾ ವಿದ್ಯಾಸಂಸ್ಥೆಯಲ್ಲಿ ತುಂಬ ಬುದ್ಧಿಮಾಂದ್ಯ ಮಕ್ಕಳು ಇರೋದು. ಎರಡನೇದು, ಅವ್ರಿಗೆ ಫಿಟ್ಸ್ ಬರುವಂಥ ಮಕ್ಕಳು ಇರ್ತಾರೆ. ಅವ್ರಿಗೆ ತುಂಬ ಕೋಲ್ಡ್ ಆಗಬಾರ್ದು. ಮತ್ತು ಫುಡ್ಡಲ್ಲಿ ತುಂಬ ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ತಾಯಿ ಹೊಟ್ಟೆಯಲ್ಲೇ ಕೆಲವು ಕಾಯಿಲೆಗಳನ್ನ ಹುಟ್ಟಾಕ್ಕೊಂಡು ಬಂದಿರ್ತಾರೆ. ಅವ್ರಿಗೇನು ಮಾನಸಿಕ ತೊಂದರೆ ಇರುತ್ತೆ, ತಲೆ ಬುದ್ಧಿ ಕಡಿಮೆ ಇರುತ್ತೆ. ಅದರ ಜೊತೆಗೆ ಕೆಲವು ಕಾಯಿಲೆಗಳನ್ನು ಕೂಡ ಅವರು ಹುಟ್ಟು ಹಾಕ್ಕೊಂಡು ಬಂದಿರ್ತಾರೆ. ಹಾಗಾಗಿ ಕೆಲವರಿಗೆ ಕೋಲ್ಡ್ ಆಗಬಾರ್ದು, ಕೆಲವರಿಗೆ ಓವರ್ ಹೀಟ್ ಆಗಬಾರ್ದು. ಕೆಲವರು ಮನಸ್ಥಿತಿ ಮತ್ತು ಅವರ ಬಾಡಿ ಕಂಟ್ರೋಲ್ನ ನಾವು ನೋಡಿಕೊಂಡು, ಯಾಕಂದರೆ ಅವ್ರಿಗೆ ಮಾತ್ರೆ ಕೊಡ್ತಾ ಇದ್ದೀವಿ. ಫಿಟ್ಸ್ ಬರೋರಿಗೆ 2 ಟೈಮ್ಸ್ ಕೊಡೋರು ಇದ್ದಾರೆ, 3 ಟೈಮ್ಸ್ ಟ್ಯಾಬ್ಲೆಟ್ಸ್ ಕೊಡೋವಂಥ ಮಕ್ಕಳು ಇದ್ದಾರೆ. ನಾವು ಕೊಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನೋಡ್ಕೋಬೇಕು ಅಂದರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ ಮಕ್ಕಳ, ಎಲ್ಲರೂ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅಂತ ಯಾರಿಗೂ ನಿಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಯಾರು ಹೇಳ್ಕೊಂಡು ತಂದೆ ತಾಯಿ ಕಷ್ಟಪಟ್ಟು ನಾನು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ ಅಂತ ಹೇಳಲ್ಲ. ಅವ್ರದ್ದೇ ಆದ ಕಷ್ಟ ಅವ್ರಿಗಿರುತ್ತೆ. ಗೊತ್ತಾಯ್ತಾ? ಮಕ್ಕಳು ಓದಬೇಕು ಅನ್ನೋ ಇಂಟೆನ್ಷನಲ್ಲಿ ತಂದೆ ತಾಯಿ ನಿಮ್ಮನ್ನೆಲ್ಲ ಓದಿಸೋದಕ್ಕೆ, ವಿದ್ಯಾವಂತರನ್ನು ಮಾಡೋದಕ್ಕೆ ಕಳಿಸ್ತಾ ಇರ್ತಾರೆ. ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ತಂದೆ ತಾಯಿಗೆ ಗೌರವ ಕೊಡೋದ್ರ ಮುಖಾಂತರ, ನಮ್ಮ ಟೀಚರ್ಸ್ಗೆ ಗೌರವ ಕೊಡೋದ್ರ ಮುಖಾಂತರ ಅವ್ರಿಗೆ ಹೇಳಿದ್ದನ್ನು ಕೇಳಿ ತಿಳ್ಕೊಂಡು ಒಳ್ಳೆ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಬೆಳಿಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.
ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡೋದಕ್ಕೆ ದೇವರು ಶಕ್ತಿ ಕೊಡಲಿ, ಮತ್ತು ಬೇರೆ ಕಡೆಯಿಂದ ತುಂಬ ಬೆಂಬಲ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂದ್ಬಿಡಿ ಸಾಕು. ವೆರಿ ಗುಡ್. ಓಕೆ 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 ಸರ್. ಎಸ್ ಸರ್, ಕಳಿಸಿ. ಓಕೆ. ಓಕೆ, ಥ್ಯಾಂಕ್ ಯು ಸರ್.